ಎಲ್ಲರಿಗೂ ಎಂಸಿಕ್ಯೂ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ: ಇತ್ತೀಚೆಗೆ ಭಾರತೀಯ ಸೇನೆಯು ಆಪರೇಷನ್ ಹಿಮ ಸೇತು ರಕ್ಷಣಾ ಕಾರ್ಯಾಚರಣೆಯನ್ನು ಎಲ್ಲಿ ನಡೆಸಿತು? ಆಪರೇಷನ್ ಹಿಮ ಸೇತು ಕಾರ್ಯಾಚರಣೆ ಎಲ್ಲಿ ನಡೆಸಿದ್ರು ಅಂತ ಕೇಳ್ತಾ ಇದೆ ಕ್ವಶನ್. ಆಪ್ಷನ್ ಎ, ಆಪ್ಷನ್ ಫಸ್ಟ್ ಬಂತು ಲಡಾಖ್, ಆಪ್ಷನ್ ಬಿ ಅರುಣಾಚಲ್ ಪ್ರದೇಶ್, ಆಪ್ಷನ್ ಸಿ ಮೂರನೇದು ಬಂದು ಉತ್ತರ ಸಿಕ್ಕಿಂ, ಆಪ್ಷನ್ ನಾಲ್ಕನೇದು ಬಂದು ಉತ್ತರಾಖಂಡ್. ಸರಿಯಾದ ಉತ್ತರ ಸಿಕ್ಕಿಂ. ಉತ್ತರ ಸಿಕ್ಕಿಂನಲ್ಲಿ ಆಪರೇಷನ್ ಹಿಮ ಸೇತು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ, ಭಾರತೀಯ ಸೇನೆಯು ಏಪ್ರಿಲ್ 2026ರಲ್ಲಿ ಉತ್ತರ ಸಿಕ್ಕಿಂನ ಭಾರತ-ಚೀನಾ ಗಡಿ ಪ್ರದೇಶದಲ್ಲಿ ಆಪರೇಷನ್ ಹಿಮ ಸೇತು ಎಂಬ ಬೃಹತ್ ರಕ್ಷಣಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಆಪರೇಷನ್ ಹಿಮ ಸೇತು ಎಲ್ಲಿ ನಡೆಸಿತು ಅಂದ್ರೆ ಉತ್ತರ ಸಿಕ್ಕಿಂ. ಅದು ಭಾರತ ಮತ್ತೆ ಚೈನಾ ಬಾರ್ಡರ್ ಹತ್ರ ಬರುವ ಉತ್ತರ ಸಿಕ್ಕಿಂ ಹತ್ರ ಈ ಆಪರೇಷನ್ ನಡೆಸಿದ್ರು. ಈ ಕಾರ್ಯಾಚರಣೆಯ ಬಗ್ಗೆ ನೋಡೋದಾದ್ರೆ, ರಕ್ಷಣೆ ಕೇವಲ 48 ಗಂಟೆಗಳ ಅವಧಿಯಲ್ಲಿ 1321 ಪ್ರವಾಸಿಗರು ಮತ್ತು 84 ಸ್ಥಳೀಯರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ. 48 ಗಂಟೆಗಳಲ್ಲಿ 1321 ಜನನ ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ. ಮತ್ತೆ 84 ಸ್ಥಳೀಯರನ್ನು ಸುರಕ್ಷಿತವಾಗಿ ಬೇರೆ ಪ್ಲೇಸಿಗೆ ಶಿಫ್ಟ್ ಕೂಡ ಮಾಡಿದ್ದಾರೆ. ಸ್ಥಳ ಎಲ್ಲಿ? ಉತ್ತರ ಸಿಕ್ಕಿಂ, ಲಾಚೇನ್ ಮತ್ತು ಚುಂಗ್ತಾಂಗ್ ನಡುವಿನ ಮಾರ್ಗದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಕಾರಣ ಏನಕ್ಕೆ ಆಪರೇಷನ್ ನಡೆದಿರೋದು ಅಂದ್ರೆ, ಭಾರೀ ಮಳೆ ಮತ್ತು ಹಿಮಪಾತದಿಂದಾಗಿ ಉಂಟಾದ ಭೂಕುಸಿತದಿಂದ ರಸ್ತೆ ಸಂಪರ್ಕ ಕಡಿತಗೊಂಡಿತು ಹಾಗೂ ತಾರುಂಗ್ ಚುಂಗ್ ಸಮೀಪದ ಹೊಸ ಸೇತುವೆಯು ಕುಸಿದು ಬಿದ್ದಿತು. ಈ ಸೇತುವೆ ತಾರುಂಗ್ ಚುಂಗ್ ಸೇತುವೆ ಬ್ರಿಡ್ಜ್ ಕೂಡ ಕೊಲ್ಯಾಪ್ಸ್ ಆಗಿತ್ತು. ಮತ್ತೆ ಭಾರಿ ಮಳೆ ಮತ್ತೆ ಹಿಮಪಾತ ಉಂಟಾದ್ರಿಂದ ಭೂಕುಸಿತ ಆಗಿತ್ತು. ಅದಕ್ಕೋಸ್ಕರ ಈ ರೆಸ್ಕ್ಯೂ ಆಪರೇಷನ್ ನಡೆದಿದ್ದು. ಯಾವ ತಂಡ ನಡೆಸಿದ್ದು? ಭಾರತೀಯ ಸೇನೆಯ ತ್ರಿಶಕ್ತಿ ಕಾರ್ಪ್ಸ್ ಈ ರಕ್ಷಣಾ ಕಾರ್ಯದ ನೇತೃತ್ವದಲ್ಲಿ ವಹಿಸಿತು. ಆಗ್ಲೇ ಹೇಳ್ದಂಗೆ ಆಪರೇಷನ್ ಹಿಮ ಸೇತು ಅಡಿಯಲ್ಲಿ 48 ಗಂಟೆಗಳಲ್ಲಿ ರಕ್ಷಣೆ ನಡೆದಿದ್ದು. ಮತ್ತೆ ತಾರುಂಗ್ ಚುಂಗ್ ನದಿಯ ಸಮೀಪದ ಹೊಸ ಸೇತುವೆಯು ಹಾನಿಗೊಂಡಿತು. ಈ ಮುಂದಿನ ಪ್ರಶ್ನೆ: ಭಾರತದ ಮೊದಲ ಸ್ವದೇಶಿ ಕ್ವಾಂಟಮ್ ಕಂಪ್ಯೂಟಿಂಗ್ ಸೌಲಭ್ಯವನ್ನು ಏಪ್ರಿಲ್ 14, 2026ರಂದು ಎಲ್ಲಿ ಉದ್ಘಾಟಿಸಲಾಯಿತು? ಮೊದಲನೇ ಆಪ್ಷನ್ ಬೆಂಗಳೂರು, ಎರಡನೇ ಆಪ್ಷನ್ ಅಮರಾವತಿ, ಮೂರನೇದು ಆಪ್ಷನ್ ಹೈದರಾಬಾದ್, ನಾಲ್ಕನೇ ಆಪ್ಷನ್ ಪುಣೆ. ಸರಿಯಾದ ಉತ್ತರ ಎರಡನೇ ಆಪ್ಷನ್ ಅಮರಾವತಿ, ಆಂಧ್ರ ಪ್ರದೇಶ್. ಇದ್ರ ಬಗ್ಗೆ ಕರೆಂಟ್ ಅಫೇರ್ಸ್ ಏನ್ ಹೇಳುತ್ತೆ ಅಂದ್ರೆ, ಭಾರತದ ಮೊದಲ ಸ್ವದೇಶಿ ಕ್ವಾಂಟಮ್ ಕಂಪ್ಯೂಟರ್ ಸೌಲಭ್ಯವನ್ನು ಏಪ್ರಿಲ್ 14, 2026ರಂದು ಆಂಧ್ರಪ್ರದೇಶದ ಅಮರಾವತಿಯಲ್ಲಿ ಅಧಿಕೃತವಾಗಿ ಲೋಕಾರ್ಪಣೆ ಮಾಡಿದ್ದಾರೆ. ಅಂದ್ರೆ ಇನಾಗ್ರೇಟ್ ಮಾಡಿದ್ದಾರೆ ಮೊದಲ ಸ್ವದೇಶಿ ಕ್ವಾಂಟಮ್ ಕಂಪ್ಯೂಟಿಂಗ್ ಸೌಲಭ್ಯವನ್ನು. ಯಾವಾಗ? ಏಪ್ರಿಲ್ 14. ಮುಖ್ಯಾಂಶಗಳು: ಲೋಕಾರ್ಪಣೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್. ಚಂದ್ರಬಾಬು ನಾಯ್ಡು ಅವರು ವಿಶ್ವ ಕ್ವಾಂಟಮ್ ದಿನದ ಅಂಗವಾಗಿ ಈ ಸೌಲಭ್ಯವನ್ನು ಉದ್ಘಾಟಿಸಿದರು. ಯಾರು ಇನಾಗ್ರೇಟ್ ಮಾಡಿರೋದು? ಎನ್. ಚಂದ್ರಬಾಬು ನಾಯ್ಡು. ಇವರು ಆಂಧ್ರ ಸಿಎಂ ಅವರು. ಅದು ಯಾವಾಗ? ವಿಶ್ವ ಕ್ವಾಂಟಮ್ ದಿನದಂದು ಇದನ್ನ ಇನಾಗ್ರೇಟ್ ಮಾಡಿದ್ದಾರೆ. ಹೆಸರು: ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಟೆಸ್ಟ್ ಬೆಡ್ಗಳಿಗೆ ಅಮರಾವತಿ 1S ಮತ್ತು ಅಮರಾವತಿ 1Q ಎಂದು ಹೆಸರಿಡಲಾಗಿದೆ. ಸ್ಥಳ: ಅಮರಾವತಿ 1S ಸೌಲಭ್ಯವು ಅಮರಾವತಿಯ SRM ವಿಶ್ವವಿದ್ಯಾಲಯದಲ್ಲಿದೆ. ಈ S1 ಸೌಲಭ್ಯ SRM ವಿಶ್ವವಿದ್ಯಾಲಯದಲ್ಲಿ ಇಟ್ಟಿದ್ದಾರೆ. ಇನ್ನೊಂದು ಅಮರಾವತಿ 1Q ಸೌಲಭ್ಯವನ್ನು ಗನ್ನಾವರಂನ ಮೇಧಾ ಟವರ್ಸ್ನಲ್ಲಿ ಸ್ಥಾಪಿಸಲಾಗಿದೆ. ಇನ್ನೊಂದು ಅಮರಾವತಿ 1Q ಎಲ್ಲಿ ಸ್ಥಾಪನೆ ಆಗಿದೆ? ಗನ್ನಾವರಂ ಮೇಧಾ ಟವರ್ಸ್ನಲ್ಲಿ ಸ್ಥಾಪನೆ ಆಗಿದೆ. ಇದ್ರ ವಿಶೇಷತೆ ಏನಂದ್ರೆ, ಇದು ಭಾರತದ ಮೊದಲ ಓಪನ್ ಆಕ್ಸೆಸ್
ಕ್ವಾಂಟಮ್ ರೆಫರೆನ್ಸ್ ಸೌಲಭ್ಯವನ್ನಾಗಿದ್ದು ಸಂಶೋಧಕರು, ವಿದ್ಯಾರ್ಥಿಗಳು ಮತ್ತು ಸ್ಮಾರ್ಟ್ ಆ್ಯಪ್ಗಳಿಗೆ ಮುಕ್ತವಾಗಿ ಲಭ್ಯವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಸಿ.ಡಿ. ಗೋಪಿನಾಥ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದರು? ಆಪ್ಷನ್ಸ್: ಮೊದಲನೇ ಆಪ್ಷನ್ ಹಾಕಿ, ಎರಡನೇ ಆಪ್ಷನ್ ಕ್ರಿಕೆಟ್, ಮೂರನೇ ಆಪ್ಷನ್ ಫುಟ್ಬಾಲ್, ನಾಲ್ಕನೇ ಆಪ್ಷನ್ ಟೆನ್ನಿಸ್. ಸರಿಯಾದ ಉತ್ತರ ಕ್ರಿಕೆಟ್, ಎರಡನೇ ಆಪ್ಷನ್ ಕ್ರಿಕೆಟ್. ಈ ಸಿ.ಡಿ. ಗೋಪಿನಾಥನ್ ಅವರು ಕ್ರಿಕೆಟ್ಗೆ ಸಂಬಂಧಿಸಿದವರು. ಇವರ ಬಗ್ಗೆ ನೋಡೋದ, ಭಾರತದ ಅತ್ಯಂತ ಹಿರಿಯ ಟೆಸ್ಟ್ ಕ್ರಿಕೆಟಿಗ ಇವರು. ಸಿ.ಡಿ. ಗೋಪಿನಾಥ್ ಅವರು ಏಪ್ರಿಲ್ 2026ರಲ್ಲಿ ತಮ್ಮ 96ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಇವರ ಪೂರ್ಣ ಹೆಸರು ಕೊಂಬೆಕಟ್ಟೆ ದೇವಪ್ಪ ಗೋಪಿನಾಥ್. ಸಾಧನೆ: ಇವರು 1952ರಲ್ಲಿ ಭಾರತ ತಂಡವು ಇಂಗ್ಲೆಂಡ್ ವಿರುದ್ಧ ಮದ್ರಾಸ್ನಲ್ಲಿ ಜಯಗಳಿಸಿದ ಮೊದಲ ಟೆಸ್ಟ್ ವಿಜಯದ ತಂಡ ಕೊನೆಯ ಜೀವಂತ ಸದಸ್ಯರಾಗಿದ್ದರು. ವೃತ್ತಿ ಜೀವನ: 1951ರಿಂದ 1960ರವರೆಗೆ ಭಾರತದ ಪರವಾಗಿ 8 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದರು. ನಾಯಕತ್ವ: ಇವರು ರಣಜಿ ಟ್ರೋಫಿಯಲ್ಲಿ ಮದ್ರಾಸ್ ತಂಡದ ನಾಯಕರಾಗಿದ್ದರು. ಇತರ ಪಾತ್ರಗಳು ಯಾವ್ಯಾವಂದ್ರೆ ಕ್ರಿಕೆಟ್ನಿಂದ ನಿವೃತ್ತರಾದ ನಂತರ ಅವರು ಭಾರತೀಯ ಕ್ರಿಕೆಟ್ ತಂಡದ ರಾಷ್ಟ್ರೀಯ ಆಯ್ಕೆಯಾಗಿದ್ದು ಮತ್ತು ಮ್ಯಾನೇಜರ್ ಆಗಿಯೂ ಕೂಡ ಸೇವೆ ಸಲ್ಲಿಸಿದರು. ಮುಂದಿನ ಪ್ರಶ್ನೆ, 2026ರಲ್ಲಿ ಭಾರತ ಮತ್ತು ಈಜಿಪ್ಟ್ ನಡುವೆ ನಡೆದ ಜಂಟಿ ವಿಶೇಷ ಪಡೆಗಳ ಸಮರಾಭ್ಯಾಸದ ಹೆಸರೇನು? ಎಕ್ಸರ್ಸೈಸ್ ಸಮರಾಭ್ಯಾಸದ ಹೆಸರೇನು? 2026ರಲ್ಲಿ ನಡೆದ ಭಾರತ ಮತ್ತು ಈಜಿಪ್ಟ್ ಮಧ್ಯೆ ಯಾವ ನಡೆದಿದೆ? ಅದ್ರ ಮೊದಲನೇ ಆಪ್ಷನ್ ಬಂದು ಆಪರೇಷನ್ ಶಕ್ತಿ, ಎರಡನೇ ಆಪ್ಷನ್ ಎಕ್ಸರ್ಸೈಸ್ ಸೈಕ್ಲೋನ್, ಮೂರನೇದು ಆಪ್ಷನ್ ಎಕ್ಸರ್ಸೈಸ್ ಡೆಸರ್ಟ್ ನೈಟ್, ನಾಲ್ಕನೇ ಆಪ್ಷನ್ ಆಪರೇಷನ್ ಅಜೇಯ. ಸರಿಯಾದ ಉತ್ತರ ಆಪ್ಷನ್ ಎರಡನೇದು ಎಕ್ಸರ್ಸೈಸ್ ಸೈಕ್ಲೋನ್ 4. ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಭಾರತ ಮತ್ತು ಈಜಿಪ್ಟ್ ನಡುವಿನ ಜಂಟಿ ವಿಶೇಷ ಪಡೆಗಳ ಸಮರಾಭ್ಯಾಸದ ಆಪರೇಷನ್ ಸೈಕ್ಲೋನ್ 2026ರ ಆವೃತ್ತಿಯು ಈಜಿಪ್ಟ್ನ ಅಕ್ಷೈನ್ನಲ್ಲಿ ಯಶಸ್ವಿಯಾಗಿ ಪ್ರಾರಂಭವಾಗಿದೆ. ಆವೃತ್ತಿ: ಇದು ಭಾರತ ಮತ್ತು ಈಜಿಪ್ಟ್ ವಿಶೇಷ ಪಡೆಗಳ ನಡುವೆ 4ನೇ ಆವೃತ್ತಿಯ ಸಮರಾಭ್ಯಾಸವಾಗಿದೆ. ಇದು 4th ಟೈಮ್ ಈ ಎಕ್ಸರ್ಸೈಸ್ ನಡೀತಾ ಇರೋದು. ಯಾವಾಗ? ಏಪ್ರಿಲ್ 9ರಿಂದ ಏಪ್ರಿಲ್ 17ರವರೆಗೆ ನಡೆಯುತ್ತದೆ. ಸ್ಥಳ ಎಲ್ಲಿ? ಈಜಿಪ್ಟ್ನ ಆನ್ಶೆಸ್ನಲ್ಲಿರುವ ರೇಂಜರ್ಸ್ ಫೋರ್ಸ್ ಕೇಂದ್ರ ಕಚೇರಿಯಲ್ಲಿ ಆಯೋಜಿಸಲಾಗಿದೆ. ಭಾಗವಹಿಸುವಿಕೆ: ಭಾರತೀಯ ಸೇನೆಯು ಪರವಾಗಿ 25 ವಿಶೇಷ ಪಡೆಗಳ ಸಿಬ್ಬಂದಿ ಈ ವ್ಯಾಯಾಮದಲ್ಲಿ ಭಾಗವಹಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಎಕ್ಸರ್ಸೈಸ್ ಅಂತಂದ್ರೆ, ಮೊದಲನೇದು ಇಂಟಿರೋಪರಬಿಲಿಟಿ ಸಮನ್ವಯತೆ. ಉಭಯ ದೇಶಗಳ ವಿಶೇಷ ಪಡೆಗಳ ನಡುವೆ ಕಾರ್ಯಾಚರಣೆಯ ಸಮನ್ವಯ ಮತ್ತು ಜಂಟಿ ಯೋಜನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು. ತರಬೇತಿ ಪರಿಸರ: ಮರುಭೂಮಿ ಮತ್ತು ಅರೆಭೂಮಿ ಭೂಪ್ರದೇಶಗಳಲ್ಲಿ ವಿಶೇಷ ಕಾರ್ಯಾಚರಣೆಗಳ ತಂತ್ರಗಳು, ವಿಧಾನಗಳು ಮತ್ತು ಕಾರ್ಯವಿಧಾನಗಳ ಬಗ್ಗೆ ತರಬೇತಿ ನೀಡಲಾಗುತ್ತದೆ. ಮೂರನೇದು ಭಯೋತ್ಪಾದನೆ ನಿರೋಧಕ. ಭಯೋತ್ಪಾದನೆ ನಿರೋಧಕ ಕಾರ್ಯಾಚರಣೆಗಳು ಮತ್ತು ಸುಧಾರಿತ ಯುದ್ಧ ತಂತ್ರಗಳ ಬಗ್ಗೆ ಪರಸ್ಪರ ಅನುಭವಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಇದರ ಗುರಿಯಾಗಿದೆ. ಇದರ ಐತಿಹಾಸಿಕ ಹಿನ್ನೆಲೆ, ಇದರ ಹಿಸ್ಟ್ರಿ ಏನು ಅಂದರೆ, ಈ ವ್ಯಾಯಾಮವು ಪ್ರತಿ ವರ್ಷ ಭಾರತ ಮತ್ತು ಈಜಿಪ್ಟ್ನಲ್ಲಿ ಸರದಿಯ ಆಧಾರದ ಮೇಲೆ ನಡೆಯುತ್ತದೆ. ಪ್ರತಿ ವರ್ಷ ಇದು ನಡೀತದೆ. 2023ರಲ್ಲಿ ಮೊದಲ ಬಾರಿಗೆ ಪ್ರಾರಂಭವಾದ ಈ ವ್ಯಾಯಾಮವು ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವ ರಕ್ಷಣಾ ಮತ್ತು ಕಾರ್ಯತಂತ್ರ ಪಾಲುದಾರಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ NHAIನ ಆರೋಗ್ಯವನ ಉಪಕ್ರಮದ ಉದ್ದೇಶವೇನು?
ಈ ಆರೋಗ್ಯವನದ ಉದ್ದೇಶ ಏನು? ಆಪ್ಷನ್ ಮೊದಲನೇದು ಬಂದು ರಸ್ತೆ ಅಪಘಾತಗಳ ತಡೆ, ಎರಡನೇ ಆಪ್ಷನ್ ಹೆದ್ದಾರಿಗಳ ಪಕ್ಕದಲ್ಲಿ ಔಷಧಿಯ ಗಿಡಗಳನ್ನು ಬೆಳೆಸುವುದು, ಮೂರನೇ ಆಪ್ಷನ್ನು ಹೊಸ ಟೋಲ್ ಪ್ಲಾಜಾಗಳ ಸ್ಥಾಪನೆ, ನಾಲ್ಕನೇ ಆಪ್ಷನ್ನು ಎಲೆಕ್ಟ್ರಿಕ್ ವಾಹನಗಳ ಚಾರ್ಜಿಂಗ್ ಪಾಯಿಂಟ್ ನಿರ್ಮಾಣ. ಸರಿಯಾದ ಉತ್ತರ ಎರಡನೇದು, ಹೆದ್ದಾರಿಗಳ ಪಕ್ಕದಲ್ಲಿ ವಿಶೇಷ ಔಷಧಿಯ ಗಿಡಗಳನ್ನು ಬೆಳೆಸುವುದು. ಹೈವೇ ರೋಡ್ಸ್ ಅಲ್ಲಿ ಗಿಡಮೂಲಿಕೆ ಔಷಧಿಗಳನ್ನ ಬೆಳೆಸೋದು. ಇದ್ರ ಬಗ್ಗೆ ನೋಡೋದ, NHA ಅಂದ್ರೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಹೆದ್ದಾರಿಗಳ ಪಕ್ಕದಲ್ಲಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಉದ್ದೇಶದಿಂದ ಆರೋಗ್ಯವನ ಎಂಬ ವೈಶಿಷ್ಟ್ಯ ಯೋಜನೆಯನ್ನು 2026ರಲ್ಲಿ ಜಾರಿಗೆ ತಂದಿದೆ. ಈ ಯೋಜನೆಯ ಮುಖ್ಯಾಂಶಗಳು: ಪರಿಕಲ್ಪನೆ. ಏನು ಪರಿಕಲ್ಪನೆ? ಏನಿದು? ದೇಶದ ರಾಷ್ಟ್ರೀಯ ಹೆದ್ದಾರಿಗಳ ಉದ್ದಕ್ಕೂ ವಿವಿಧ ಜಾತಿಯ ಔಷಧೀಯ ಮತ್ತು ಸುಗಂಧಿತ ಗಿಡಗಳನ್ನು ನಡೆಸುವುದು ಈ ಯೋಜನೆಯ ಮುಖ್ಯ ಗುರಿಯಾಗಿದೆ. ಉದ್ದಕ್ಕೂ ಔಷಧಿ ಮತ್ತೆ ಸುಗಂಧಿತ ಹೂವುಗಳು, ಪರಿಮಳ ಬರುವಂಥವು ಗಿಡಗಳನ್ನ ಬೆಳೆಸೋದು ಇದ್ರ ಏಮ್, ಈ ಯೋಜನೆಯ ಏಮ್. ಸಸ್ಯಗಳ ಆಯ್ಕೆ: ಕೇವಲ ಸಾಮಾನ್ಯ ಮರಗಳ ಬದಲಾಗಿ ಆಯಾ ಪ್ರದೇಶದ ಮಣ್ಣು ಮತ್ತು ಹವಾಮಾನಕ್ಕೆ ಹೊಂದಿಕೊಳ್ಳುವ ಬೇವಿನ ಮರ, ಅಶ್ವಗಂಧ, ತುಳಸಿ, ನಲ್ಲಿಕಾಯಿ ಮತ್ತು ಬಿಲ್ವ ಅಂತಹ ಆಯುರ್ವೇದ ಪ್ರಾಮುಖ್ಯತೆಯ ಗಿಡಗಳನ್ನು ಬೆಳೆಸುತ್ತದೆ. ಯಾವುದೋ ಗಿಡ ಸುಮ್ಮನೆ ಹಾಕೋದು. ಈ ಸಾಲಿಡ್ ಹ್ಯೂಮಿಡಿಟಿ, ಸಾಯಿಲ್ ಹ್ಯೂಮಿಡಿಟಿ ಮತ್ತೆ ವೆದರು ಎಲ್ಲ ತರ ನೋಡ್ಕೊಂಡು ಆ ಪ್ರದೇಶಕ್ಕೆ ಯಾವ ತರ ಮರ ಗಿಡಗಳು ಬೇಕಾಗುತ್ತೆ ತರ ಹಾಕೋದಂತ. ಅದರಲ್ಲಿ ಕೆಲವೊಂದು ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿರೋದು. ಎಕ್ಸಾಂಪಲ್ಸ್ ಯಾವ? ಬೇವಿನ ಮರ, ಅಶ್ವಗಂಧ, ತುಳಸಿ, ನಲ್ಲಿಕಾಯಿ ಮತ್ತು ಬಿಲ್ಪತ್ರೆ ಮರ. ಪರಿಸರ ರಕ್ಷಣೆ: ಈ ಸಸ್ಯಗಳು ಹೆದ್ದಾರಿಗಳಲ್ಲಿ ಮಾಲಿನ್ಯವನ್ನು ಕಡಿಮೆ ಮಾಡುವುದರ ಜೊತೆಗೆ ಹಸಿರು ವಲಯವನ್ನು ಹೆಚ್ಚಿಸುತ್ತದೆ. ಗ್ರೀನರಿ ಬೆಲ್ಟ್ ಕೂಡ ಹೆಚ್ಚಿನ ಆಗುತ್ತೆ. ಪೊಲ್ಯೂಷನ್ಸ್ ಕಮ್ಮಿ ಮಾಡೋದು, ಜಾಸ್ತಿ ಆಕ್ಸಿಜನ್ ರಿಲೀಸ್ ಮಾಡಿದಾಗ ಪೊಲ್ಯೂಷನ್ ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಇದನ್ನ ರಿಲೀಸ್ ಮಾಡೋದು. ಔಷಧೀಯತೆ ಗಿಡಮೂಲಿಕೆ ಔಷಧಿಗಳು ಅಂತಹ ಪ್ಲಾಂಟ್ ಮಾಡೋದಂತ. ಇದ್ರ ಪ್ರಮುಖ ಉದ್ದೇಶಗಳೇನು? ಸುಸ್ಥಿರತೆ, ಹೆದ್ದಾರಿ ಮೂಲಸೌಕರ್ಯ ಅಭಿವೃದ್ಧಿಯನ್ನು ಪರಿಸರ ಸಂರಕ್ಷಣೆಯೊಂದಿಗೆ ಸಮತೋಲನಗೊಳಿಸುವುದು, ಜಾಗೃತಿ, ಪ್ರಯಾಣಿಕರಲ್ಲಿ ಭಾರತೀಯ ಸಾಂಪ್ರದಾಯಿಕ ಔಷಧೀಯ ಪದ್ಧತಿ ಮತ್ತು ಗಿಡಮೂಲಿಕೆಗಳ ಬಗ್ಗೆ ಅರಿವು ಮೂಡಿಸುವುದು. ಸ್ಥಳೀಯ ಉದ್ದೇಶ: ಈ ವನಗಳ ನಿರ್ವಹಣೆಗಾಗಿ ಸ್ಥಳೀಯ ರೈತರು ಮತ್ತು ಸಮುದಾಯಗಳನ್ನು ಬಳಸುವ ಮೂಲಕ ಅವರಿಗೆ ಆದಾಯ ಮೂಲವನ್ನು ಒದಗಿಸುವುದು. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಿಲ್ಕ್ ಔಟ್ಕಮ್ಸ್ ಫಂಡ್ ಯಾವುದಕ್ಕೆ ಸಂಬಂಧಿಸಿದೆ? ಸಿಲ್ಕ್ ಔಟ್ಕಮ್ ಫಂಡ್ ಅಂದ್ರೆ ಏನು? ಇದು ಯಾವುದಕ್ಕೆ ಸಂಬಂಧಿಸಿದೆ? ಮೊದಲನೇ ಆಪ್ಷನ್ ಕೃಷಿ ಸಾಲ ಮನ್ನಾ, ಎರಡನೇ ಆಪ್ಷನ್ ಯುವಕರಿಗೆ ಕೌಶಲ್ಯ ತರಬೇತಿ ಮತ್ತು ಖಾತರಿ ಉದ್ಯೋಗ ಒದಗಿಸುವುದು, ಮೂರನೇ ಆಪ್ಷನ್ ಬಾಹ್ಯಾಕಾಶ ಸಂಶೋಧನೆ ಧನ ಸಹಾಯ, ನಾಲ್ಕನೇ ಆಪ್ಷನ್ ಡಿಜಿಟಲ್ ಬ್ಯಾಂಕಿಂಗ್ ಪ್ರಚಾರ. ಸರಿಯಾದ ಉತ್ತರ ಯುವಕರಿಗೆ ಕೌಶಲ್ಯ ತರಬೇತಿ ಮತ್ತು ಖಾತರಿ ಉದ್ಯೋಗ ಒದಗಿಸುವುದು. ಇದ್ರ ಬಗ್ಗೆ ಸ್ವಲ್ಪ ನೋಡೋದ. ಸಿಲ್ಕ್ ಔಟ್ಕಮ್ ಫಂಡ್ SOF ಅಬ್ರಿವೇಷನ್ ನೋಡ್ಕೊಂಡಿರಿ, ಎಕ್ಸಾಮ್ ಅಲ್ಲಿ ಕೇಳೋಂಥ ಚಾನ್ಸಸ್ ಇರುತ್ತೆ, ನೋಡ್ಕೊಳ್ಳಿ. SOF ಅಂದ್ರೆ ಸಿಲ್ಕ್ ಔಟ್ಕಮ್ ಫಂಡ್ಸ್. ಇದು ಒಂದು ಭಾರತದಲ್ಲಿ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಒಂದು ನವೀನ ಹಣಕಾಸು ಮಾದರಿಯಾಗಿದೆ. ಏನಿದು ಸಿಲ್ಕ್ ಔಟ್ಕಮ್ಸ್ ಫಂಡ್? ಇದು ಫಲಿತಾಂಶ ಆಧಾರಿತ ಹಣಕಾಸು ಮಾದರಿಯಾಗಿದೆ. ಅಂದರೆ ಇಲ್ಲಿ ತರಬೇತಿ ನೀಡಿದ ತಕ್ಷಣ ಹಣ ಪಾವತಿಸುವುದಿಲ್ಲ, ಬದಲಾಗಿ ತರಬೇತಿ ಪಡೆದ ಅಭ್ಯರ್ಥಿಗಳು ಕೆಲಸ ಪಡೆದು ಕನಿಷ್ಠ ಅವಧಿಯವರೆಗೆ ಈ ಕೆಲಸದಲ್ಲಿ ಮುಂದುವರಿದಾಗ ಮಾತ್ರ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ. ಪ್ರಮುಖ ಅಂಶಗಳು ಏನಂದ್ರೆ ನೇತೃತ್ವ: ಇದನ್ನು ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನಿಗಮ ಮತ್ತು ವಿವಿಧ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸಹಯೋಗದೊಂದಿಗೆ ನಿರ್ವಹಿಸಲಾಗುತ್ತದೆ. ಉದ್ದೇಶ:
ಯುವಕರಿಗೆ ಕೇವಲ ತರಬೇತಿ ನೀಡುವುದಷ್ಟೇ ಅಲ್ಲದೆ ಅವರಿಗೆ ಖಾತರಿ ಉದ್ಯೋಗ ಕೂಡ ಸಿಗುತ್ತದೆ. ಗುರಿ ಗುಂಪು ವಿಶೇಷವಾಗಿ ಮಹಿಳೆಯರು, ಆರ್ಥಿಕವಾಗಿ ಹಿಂದುಳಿದವರು ಮತ್ತು ಗ್ರಾಮೀಣ ಭಾಗದ ಯುವಜನತೆಯ ಮೇಲೆ ಹೆಚ್ಚಿನ ಗಮನ ಹರಿಸಲಾಗುತ್ತದೆ. ಹಣಕಾಸು ವ್ಯವಸ್ಥೆ ಇದು 1.4 ಕೋಟಿ ಡಾಲರ್ಗಿಂತಲೂ ಹೆಚ್ಚಿನ ಮೊತ್ತ ನಿಧಿಯಾಗಿದ್ದು, ಸುಮಾರು 30,000ಕ್ಕೂ ಹೆಚ್ಚು ಯುವಕರಿಗೆ ಉದ್ಯೋಗ ನೀಡುವ ಗುರಿ ಹೊಂದಿದೆ. ಇದು ಹೇಗೆ ಕೆಲಸ ಮಾಡುತ್ತೆ? ಫಸ್ಟ್ ಹೂಡಿಕೆದಾರರು. ಫಸ್ಟ್ ಸ್ಟೆಪ್ ಆರಂಭಿಕ ಬಂಡವಾಳವನ್ನು ಹೂಡಿಕೆ ಮಾಡುತ್ತದೆ. ಸೆಕೆಂಡ್ ಸ್ಟೆಪ್ ತರಬೇತಿ ಪಾಲುದಾರರು ಯುವಕರಿಗೆ ಕೌಶಲ್ಯ ತರಬೇತಿ ನೀಡುತ್ತಾರೆ. ಮೂರನೇ ಆಪ್ಷನು ಫಲಿತಾಂಶ. ತರಬೇತಿ ಪಡೆದವರು ಕೆಲಸ ಪಡೆದು ನಿಗದಿತ ವೇತನ ಪಡೆಯಬೇಕು. ನಾಲ್ಕನೇ ಆಪ್ಷನು ಪಾವತಿ. ಫಲಿತಾಂಶ ಯಶಸ್ವಿಯಾದಾಗ ಮಾತ್ರ ಸರ್ಕಾರ ಅಥವಾ ಫಲಿತಾಂಶ ಪಾವತಿದಾರರು ಹೂಡಿಕೆದಾರರಿಗೆ ಹಣವನ್ನು ಹೊಂದಿಸಲಾಗುತ್ತದೆ. ಥ್ಯಾಂಕ್ ಯು. ಮತ್ತೆ ಇನ್ನೊಂದೇನೆಂದರೆ ನಾನು ಎಕ್ಸಾಮ್ಸ್ಗೆ ಇದು ತುಂಬ ಈಸಿಯಾಗಿ ನಿಮಗೆ ಜ್ಞಾಪಿಸ್ಕೊಂಡು ಬರೆಯೋ ಹಾಗೆ ಅದ್ರ ಬಗ್ಗೆ ಡೀಟೇಲ್ಸಾಗಿ ನಾನು ತಿಳಿಸಿದ್ದೀನಿ. ಸೊ ಲೈಕ್ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ